ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಸತ್ಯಯುಗ ಅಂತ ಯಾವುದಕ್ಕೆ ಹೇಳ್ತಾರೆ ಅಂತ ಹೇಳಬೇಕು ಅಂತಿದ್ದೀನಿ. ಸತ್ಯಯುಗ ಅಂದರೆ ಎಲ್ಲದೂ ಚೆನ್ನಾಗಿರುತ್ತೆ, ಎಲ್ಲರೂ ಈ ನಾವು ಅಷ್ಟಾಂಗ ಯೋಗ ಪತಂಜಲಿ ಇರುತ್ತಲ್ಲ, ಅದೆಲ್ಲ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಲ್ಲದನ್ನು ಸಾಮಾನ್ಯವಾಗಿ ಎಲ್ಲರೂ ಅದನ್ನು ಮಾಡ್ತಾಯಿದ್ರು. ನೀವು ಕೇಳ್ಬೋದು, ಪತಂಜಲಿ ಇವಾಗೆಲ್ಲ ಇತ್ತೀಚೆಗೆಲ್ಲ ಬರೆದಿರೋದಂದರೆ, ಈಗ ವೇದನೂ ಮೊದಲೇ ಇತ್ತು, ಆದರೆ ವ್ಯಾಸರು ಬಂದುಬಿಟ್ಟು ವೇದವ್ಯಾಸ ಅದನ್ನು ಡಿವೈಡ್ ಮಾಡೋದು, 4 ಭಾಗ ಮಾಡಿದ್ರು ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಅವೆಲ್ಲ ಬಾಯಿಂದ ಬಾಯಿ ಇರ್ತಿತ್ತು ಅಥವಾ ಜನ ಅದನ್ನೆಲ್ಲ ಮಾಡ್ತಾಯಿದ್ರು. ಅದನ್ನು ಒಂದು ಪುಸ್ತಕ ರೂಪದಲ್ಲಿ ಪತಂಜಲಿ ಅವರು ಅದನ್ನು ಒಂದು ಕ್ಲೀನಾಗಿ ಬರೆದಿರೋದು. ಸೊ ಹಾಗಾಗಿ ಹಿಂದೆ ಸತ್ಯಯುಗದಲ್ಲಿ ಎಲ್ಲರೂ ಎಲ್ಲದನ್ನು ಮಾಡೋದ್ರಿಂದ ಅದು ಸತ್ಯಯುಗ ಯಾಕಾಗ್ತಿದೆ, ಯಾರು ಕಳ್ತನ ಮಾಡ್ತಿರಲಿಲ್ಲ, ಸುಳ್ಳು ಹೇಳ್ತಿರ್ಲಿಲ್ಲ, ಹಿಂಸೆ ಮಾಡ್ತಿರಲಿಲ್ಲ. ಹಾಗಾಗಿ ಅದನ್ನು ಸತ್ಯಯುಗ ಅಂತ ಹೇಳ್ತೀವಿ. ಎಲ್ಲರೂ ಧ್ಯಾನ ಮಾಡ್ತಾಯಿದ್ರು, ತಪಸ್ಸು ಮಾಡ್ತಾಯಿದ್ರಿಂದ ಅದನ್ನು ಸತ್ಯಯುಗ ಅಂತ ಹೇಳ್ತಾಯಿದ್ರು. ಧನ್ಯವಾದಗಳು.